ಥ್ಯಾಂಕ್ ಯು ಜೀಸಸ್. ಅಪೊಸ್ತಲ 9ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಆಗ ಸೌಲನು, ಕರ್ತನೇ ನೀನ್ಯಾರು ಎಂಬುದಾಗಿ ಕೇಳಿದನು. ಅದಕ್ಕೆ ಯೇಸು ಕ್ರಿಸ್ತನು, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೆ ನಾನು ಎಂಬುದಾಗಿ ದೇವರು ಹೇಳಿದರು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೌಲನ್ ಏನು ಮಾಡ್ತಾ ಇದ್ದನು? ಅನೇಕ ಯೇಸು ಕ್ರಿಸ್ತನಿಗೆ ನಂಬಿದ ಮಕ್ಕಳಿಗೆ ಏನು ಮಾಡ್ತಾನೆ? ಹಿಂಸೆ ಕೊಡ್ತಾ ಇದ್ದನು. ಅವ್ರಿಗೆ ಬೇಡಿ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಸೆರೆಮನೆಯಲ್ಲಿ ಹಾಕ್ತಾ ಇದ್ದನು. ಸೊ ಅವಾಗ ದೇವರ ನೀ ದರ್ಶನ ಕೊಟ್ಟು, ನೀನು ನನಗೆ ಹಿಂಸೆ ಪಡ್ತಾ ಇದೀಯಾ ಎಂಬುದಾಗಿ ದೇವರು ಏನು ಮಾಡಿದ್ದಾರೆ? ಆತನಿಗೆ ಎಚ್ಚರ ಕೊಟ್ಟರು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ಯಾರಾಯಿತು ದೇವರಿಗೆ ನಂಬಿಕೊಂಡು ದೇವರ ಸೇವೆಯನ್ನು ದೇವರ ಮಕ್ಕಳಿಗೆ ಜೀವಿಸ್ತಾ ಇದ್ದಾರೆ ಅಂಥವ್ರಿಗೆ ಯಾರಾಯಿತು ಸೌಲನಂತೆ ಇವತ್ತು ಹಿಂಸೆ ಕೊಡುವುದಾದರೆ ಇವತ್ತು ಅವರಿಗೆ ಹಿಂಸೆ ಕೊಟ್ಟಂಗೆಲ್ಲ. ಸೊ ತಂದೆ ದೇವರು ಯೇಸು ಕ್ರಿಸ್ತನಿಗೆ ಅವರು ಹಿಂಸೆ ಕೊಟ್ಟಿರಂತೆ ಇದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ಯಾರಾಯಿತು ನೀವು ದೇವರಿಗೆ ನಂಬಿಕೊಂಡು ದೇವರ ವಾಕ್ಯವನ್ನು ಓದ್ಕೊಂಡು ಸೇವೆ ಮಾಡ್ಕೊತಿದ್ದೀರಾ, ಇವತ್ತು ಯಾವ ಜನರು ನಿಮಗೆ ಸೌಲನಂತೆ ಹಿಂಸೆ ಪಡಿಸಿದರೂ ಕೂಡ ನೀವು ಭಯಪಡದೆ ಧೈರ್ಯವಾಗಿರ್ರಿ. ಸೊ ಒಂದು ದಿನ ದೇವರು ಅವ್ರ ಜೊತೆ ಮಾತಾಡಿ ನಿಮಗೆ ಹಿಂಸೆ ಪಡಿಸಿದವರಿಗೆ ದೇವರು ಏನು ಮಾಡ್ತಾರೆ? ತನ್ನ ಸೇವಕರಾಗಿ ತನ್ನ ದಾಸನಾಗಿ ಉಪಯೋಗ ಮಾಡಿಕೊಂಡು ಅವ್ರ ಮುಖಾಂತರವಾಗಿ ದೇವರು ಕಾರ್ಯ ಮಾಡುವಂತರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರ ಈ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.